ಮನೆ ಕಟ್ಟೋ ಸಮಯದಲ್ಲಿ ತುಂಬ ಕನ್ಫ್ಯೂಷನ್ ಆಗುವಂಥ ವಿಷಯ ಯಾವುದು ಗೊತ್ತಾ? ಅದು ಪ್ಲ್ಯಾನಿಂಗ್ ಅಲ್ಲ, ವಾಸ್ತು ವಿಚಾರ ಕೂಡ ಅಲ್ಲ, ಅದು ಫ್ಲೋರಿಂಗ್ ವಿಚಾರ. ಯಾಕಂದರೆ ಹಿಂದೆ ಮಾರ್ಕೆಟ್ನಲ್ಲಿ ಕೆಲವು ಪ್ರಾಡಕ್ಟ್ಗಳು ಇದ್ದು, ಆದರೆ ಇವತ್ತು ತುಂಬ ಆಪ್ಷನ್ಸ್ ಇದೆ. ಆದರೆ ಅವುಗಳಿಂದ ನಮಗೆ ಹೆಲ್ಪ್ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಬರೀ ಕನ್ಫ್ಯೂಷನ್. ಯಾವುದನ್ನು ಆರಿಸಲಿ ಅನ್ನೋದೇ. ಆದರೆ ಸರಿಯಾದ ತಿಳುವಳಿಕೆ ಸಿಕ್ಕಿದ್ರೆ ಇದರ ಆಯ್ಕೆ ತುಂಬ ಸುಲಭ ಆಗುತ್ತೆ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ಏನೇನು ಫ್ಲೋರಿಂಗ್ ಮೆಟೀರಿಯಲ್ ಸಿಗುತ್ತೆ ಒಮ್ಮೆ ನಾವು ತಿಳಿಯುವಂಥ ಪ್ರಯತ್ನ ಮಾಡೋಣ ಬನ್ನಿ. ಮೊದಲನೇದಾಗಿ ಟೈಲ್ಸು, ಗ್ರಾನೈಟು, ಮಾರ್ಬಲ್ಸು, ವುಡನ್ ಫ್ಲೋರಿಂಗ್ಸು, ಇನ್ನೂ ಹಲವಾರಿದೆ. ಯಾರನ್ನು ಕೇಳಿದ್ರು ಅವ್ರು ಹೇಳೋದು ಒಂದೇ ಒಂದು, ನಮ್ಮದು ಬೆಸ್ಟ್ ಅಂತ. ಆದರೆ ನಿಜ ಏನು ಗೊತ್ತಾ? ಎಲ್ಲ ಫ್ಲೋರಿಂಗ್ಗಳು ಎಲ್ಲ ಮನೆಗೆ ಸೂಟ್ ಆಗೋದೇ ಇಲ್ಲ. ಅದು ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮೇಂಟೆನೆನ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಯಾವ ಫ್ಲೋರಿಂಗ್ ತುಂಬ ಇಷ್ಟ, ಯಾಕೆ, ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಮಾರ್ಕೆಟಲ್ಲಿ ಸಿಗುವಂತಹ ಫ್ಲೋರಿಂಗ್ ಮೆಟೀರಿಯಲ್ ಯಾವ್ಯಾವು, ಅದರ ಗುಡ್ ಏನು, ಬ್ಯಾಡ್ ಏನು, ಅದರ ಬಡ್ಜೆಟ್ ಎಷ್ಟು ಮತ್ತು ಯಾವ ರೂಮ್ಗೆ ಯಾವ ಫ್ಲೋರಿಂಗ್ ಬೆಸ್ಟ್ ಅನ್ನೋದನ್ನು ಸಿಂಪಲ್ಲಾಗಿ ನೋಡೋಣ ಬನ್ನಿ. ಜೊತೆಗೆ ಫ್ಲೋರಿಂಗ್ ಕನ್ಫ್ಯೂಷನ್ ಬಗ್ಗೆಯೂ ಕೂಡ ಮಾತಾಡೋಣ. ಮೊದಲಿಗೆ ನೀವು ಮತ್ತು ನಾವು ತುಂಬ ಜಾಸ್ತಿ ನೋಡಿರೋದು ಮತ್ತು ಈಸಿ ಅವೈಲಬಿಲಿಟಿ ಇರೋ ಮೆಟೀರಿಯಲ್ ಯಾವುದು ಅಂತಂದರೆ ಅದು ವೆಟ್ರಿಫೈಡ್ ಟೈಲ್ಸ್. ಇವತ್ತು 80% ಮಧ್ಯಮ ವರ್ಗದ ಮನೆಗಳಲ್ಲಿ ಹಾಕುವಂಥ ಫ್ಲೋರಿಂಗ್ ಕೂಡ ಇದೆ. ಇದರ ಪ್ರೈಸ್ ಏನು? ಇಲ್ಲಿ ನಮಗೆ ಗುಡ್ ಅಂತ ಹೇಳುವಂತಹ ವೆಟ್ರಿಫೈಡ್ ಟೈಲ್ಸು 70 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 200 ರೂಪೀಸ್ ತನಕ ಇರುತ್ತೆ, ಅದು ಪರ್ ಸ್ಕ್ವೇರ್ ಫೀಟ್ಗೆ. ಇದರಲ್ಲಿ ತುಂಬ ಡಿಸೈನ್ಸ್ ಇದೆ. ಮಾರ್ಕೆಟ್ನಲ್ಲಿ ಮಾರ್ಬಲ್ ಲುಕ್ ಟೈಲ್ಸ್, ವುಡನ್ ಲುಕ್ ಟೈಲ್ಸ್ ಆಗ್ಬೋದು, ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಆಗ್ಬೋದು, ಗ್ಲಾಸಿ ಟೈಲ್ಸ್ ಕೂಡ ಸಿಗುತ್ತೆ. ಇದು ಮೇಂಟೆನೆನ್ಸ್ ತುಂಬ ಈಸಿ, ಕ್ಲೀನ್ ಮಾಡೋದು ಕೂಡ ತುಂಬ ಈಸಿ. ಇದರಲ್ಲಿ ವಾಟರ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ, ಲಾಂಗ್ ಲೈಫ್ ಕೂಡ ಬರುತ್ತೆ. ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಏನು ಅಂದರೆ, ಗ್ಲಾಸಿ ಟೈಲ್ಸ್ ಅಂತ ಹಾಕಿದ್ರೆ ಕೆಲವೊಮ್ಮೆ ಇದು ಸ್ಲಿಪ್ಪರಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಬಾತ್ರೂಮ್ ಆಗ್ಬೋದು, ಸ್ಟೇರ್ ಕೇಸ್ ಏರಿಯಾ ಆಗ್ಬೋದು, ಇಲ್ಲಿ ಗ್ಲಾಸಿ ಟೈಲ್ಸನ್ನು ಹಾಕೋದಕ್ಕೆ ಹೋಗ್ಬಿಡಿ. ಇದನ್ನು ಲಿವಿಂಗ್ ರೂಮು, ಬೆಡ್ರೂಮು, ಕಿಚನ್ನು, ಈ 3 ಜಾಗಕ್ಕೆ ವೆಟ್ರಿಫೈಡು ತುಂಬ ಸೇಫ್ ಟೈಲ್ಸ್ ಅಂತ ನಾನು ಹೇಳ್ತೀನಿ. ಈ ಮಿಡ್ಲ್ ಕ್ಲಾಸ್ ಮನೆಗಳಿಗೆ ಹೇಳಬೇಕು ಅಂತಂದರೆ ಇದು ಸೇಫೆಸ್ಟ್ ಫ್ಲೋರಿಂಗ್. ಆದರೆ ಸ್ನೇಹಿತರೆ, ಇದನ್ನು ಖರೀದಿ ಮಾಡಬೇಕಾದ್ರೆ ಪ್ರೀಮಿಯಂ ಟೈಲ್ಸ್ ಮಾತ್ರ ಪರ್ಚೇಸ್ ಮಾಡಿ. ಜೊತೆಗೆ ಸಿಂಗಲ್ ಬ್ಯಾಚ್ ಪ್ರಾಡಕ್ಟನ್ನೇ ಆಯ್ಕೆ ಮಾಡಿ. ಇಲ್ಲ ಅಂದರೆ ಈ ಟೈಲ್ಸ್ಗಳಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ಸು, ಆಮೇಲೆ ಕಲರ್ ಡಿಫ್ರೆನ್ಸಸ್ ಕಾಣುತ್ತೆ. ನಮ್ಮ ಎರಡನೇ ಆಪ್ಷನ್ ಏನು ಅಂತಂದರೆ ಸೆರಾಮಿಕ್ ಟೈಲ್ಸ್ ಅಂತ ಹೇಳ್ತೀವಿ. ಇದು ವೆಟ್ರಿಫೈಡ್ ಟೈಲ್ಸ್ಗಿಂತ ಸ್ವಲ್ಪ ಚೀಪ್ ಆಗುತ್ತೆ. ಸ್ಕ್ವೇರ್ ಫೀಟ್ಗೆ ಸುಮಾರು 40ರಿಂದ 150 ರೂಪಾಯಿ ತನಕ ಸಿಗುತ್ತೆ. ಈ ಮೋಸ್ಟ್ಲಿ ಜನ ಇದನ್ನು ಬಾತ್ರೂಮ್ಗಳಿಗೆ, ಬಾಲ್ಕನಿಗಳಿಗೆ, ಯುಟಿಲಿಟಿ ಏರಿಯಾಗಳಿಗೆ ಜಾಸ್ತಿ ಬಳಸ್ತಾರೆ. ಯಾಕಂದರೆ ಇದು ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಇದರ ಡ್ಯೂರಬಿಲಿಟಿ ವೆಟ್ರಿಫೈಡ್ ಟೈಲ್ಸ್ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಇದನ್ನು ಕೂಡ ಅಷ್ಟೇ, ಖರೀದಿಸಬೇಕು ಅಂತಂದರೆ ಪ್ರೀಮಿಯಂ ಟೈಲ್ಸ್ನೇ ಖರೀದಿಸಬೇಕು, ಸಿಂಗಲ್ ಬ್ಯಾಚ್ ಪ್ರಾಡಕ್ಟನ್ನೇ ಆಯ್ಕೆ ಮಾಡಬೇಕಾಗುತ್ತೆ. ನಮ್ಮ ಈ 3ನೇ ಆಪ್ಷನ್ ಏನು? ಗ್ರಾನೈಟ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ನಮ್ಮ ಸೌತ್ ಇಂಡಿಯಾದಲ್ಲಿ ತುಂಬ ಪಾಪ್ಯುಲರ್. ಗ್ರಾನೈಟ್ ಅಂತಂದರೆ ಸ್ಟೋನ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ಇದರ ಸ್ಕ್ವೇರ್ ಫೀಟ್ ಸುಮಾರು 100 ರೂಪಾಯಿಯಿಂದ ಹಿಡಿದು 350 ರೂಪಾಯಿ ತನಕ ಇರುತ್ತೆ. ಇದರ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ? ಇದು ತುಂಬ ಸ್ಟ್ರಾಂಗು, ಸ್ಕ್ರ್ಯಾಚ್ ಆಗೋದಿಲ್ಲ, ಹೀಟ್ ಪ್ರಾಬ್ಲಮ್ ಇಲ್ಲವೇ ಇಲ್ಲ ಮತ್ತು ಲಾಂಗ್ ಲೈಫ್ ಕೂಡ ಇರುತ್ತೆ ಇದು. ಹಾಗಾಗಿ ಸ್ಟೇ ಕೇಸು, ಕಿಚನ್ ಏರಿಯಾಗಳಲ್ಲಿ, ಆಮೇಲೆ ಕಿಚನ್ದು ಗ್ರಾನೈಟ್ ಸ್ಲ್ಯಾಬ್ ಇರುತ್ತಿಲ್ಲ, ಅಲ್ಲೆಲ್ಲ ಗ್ರಾನೈಟು ಸೂಪರ್ ಆಪ್ಷನ್. ಆದರೆ ನಮಗಿಲ್ಲಿ ಕಲರ್ ಆಪ್ಷನ್ಸ್ ತುಂಬ ಕಡಿಮೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಗ್ರಾನೈಟ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಕೆಮಿಕಲ್ ರಿಯಾಕ್ಷನ್ನಿಂದ ಚಿಪ್ಪಪ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಆಯ್ಕೆ ಮಾಡಬೇಕು ಅಂತಿದ್ದರೆ ಉತ್ತಮವಾದ ಇಂಜಿನನ್ನು ಸಲಹೆ ಪಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮಾರ್ಬಲ್ ಫ್ಲೋರಿಂಗ್. ಇದರಲ್ಲಿ ಇಂಡಿಯನ್ ಮಾರ್ಬಲ್ ಕೂಡ ಸಿಗುತ್ತೆ, ಇಟಾಲಿಯನ್ ಮಾರ್ಬಲ್ ಕೂಡ ಸಿಗುತ್ತೆ. ಇಂಡಿಯನ್ ಮಾರ್ಬಲ್ಲು ಸ್ವಲ್ಪ ಕಾಸ್ಟ್ ಕಡಿಮೆ, ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಇಟಾಲಿಯನ್ ಮಾರ್ಬಲ್ಲು ಒಳ್ಳೆ ಡಿಸೈನ್ಸ್ ಇದೆ, ಒಳ್ಳೆ ಪ್ಯಾಟರ್ನ್ಸ್ ಇದೆ. ಇಂಡಿಯನ್ ಮಾರ್ಬಲ್ಗಳ ಬಳಕೆ ತುಂಬ ಕಡಿಮೆ ಆಗಿದೆ. ಯಾಕೆ ಅಂತಂದರೆ ಇದು ತುಂಬ ಕೋಲ್ಡ್ ಇರುತ್ತೆ. ಇಟಾಲಿಯನ್ ಮಾರ್ಬಲ್ಲು ಅಷ್ಟೊಂದು ಕೋಲ್ಡ್ ಇಲ್ಲ, ಬಟ್ ಓಕೆ, ಸೇಫೆಸ್ಟ್ ಪ್ರಾಡಕ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ಗಳನ್ನ ಜಾಸ್ತಿ ಲಕ್ಸುರಿ ಮನೆಗಳಲ್ಲೇ ಯೂಸ್ ಮಾಡ್ತಾರೆ. ಪ್ರೈಸ್ ಸ್ವಲ್ಪ ಹೈ, ಸ್ಕ್ವೇರ್ ಫೀಟ್ಗೆ ಸಾಧಾರಣವಾಗಿ 250ರಿಂದ 600 ರೂಪಾಯಿ ತನಕ ಹೋಗುತ್ತೆ. ಇನ್ನೂ ಕಾಸ್ಟ್ಲಿ ಮಾರ್ಬಲ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ನಮ್ಮ ಕೆಪಾಸಿಟಿಗೆ ತಕ್ಕಂತೆ ಆಯ್ಕೆ ಮಾಡ್ಬೋದು. ಮಾರ್ಬಲ್ ನೋಡೋದಕ್ಕೆ ತುಂಬ ರಾಯಲ್ ಲುಕ್ ಕೊಡುತ್ತೆ, ಲಕ್ಸುರಿ ಫೀಲ್ ಕೊಡುತ್ತೆ. ಬಡ್ಜೆಟ್ ಇಂಪಾರ್ಟೆಂಟ್ ಅಲ್ಲ, ಲುಕ್ ಮಾತ್ರ ಇಂಪಾರ್ಟೆಂಟ್ ಅಂದಾಗ ಇದು ಮೊದಲೇ ಆಯ್ಕೆಯಾಗಿ ಬಳಸ್ಬೋದು. ಆದರೆ ಇದರಲ್ಲಿ ಲೇಯಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಫಿಲ್ಲಿಂಗ್ ಕೆಮಿಕಲ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ
ಈ ಮಾರ್ಬಲ್ ಮೇಂಟೆನೆನ್ಸ್ ಕಾಸ್ಟ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ತುಂಬ ಜಾಸ್ತಿ, ಸ್ಟೈನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆವಾಗವಾಗ ಪಾಲಿಷ್ ಮಾಡಬೇಕಾಗುತ್ತೆ, ಅಂದರೆ ಮಿನಿಮಮ್ 3-4 ವರ್ಷ ಅಂತ ಹೇಳ್ಕೊಬೋದು. ಹಾಗಾಗಿ ಈ ಮಾರ್ಬಲ್ ಹಾಕಬೇಕು ಅಂತಂದರೆ ಮೇಂಟೆನೆನ್ಸ್ ಮಾಡುವಂಥ ಮನಸ್ಸಿರಬೇಕು ಮತ್ತು ಲಾಂಗ್ ಟೈಮ್ ಇದನ್ನು ಉಳಿಸ್ಕೊಳ್ತೀನಿ ಅನ್ನೋಂಥ ಕೆಪಾಸಿಟಿ ನಮ್ಮಲ್ಲೂ ಕೂಡ ಇರಬೇಕು. ಯಾಕೆಂದರೆ ಅದು ಕಾಸ್ಟ್ ಜಾಸ್ತಿ ಇರುತ್ತಲ್ವಾ. ನಮ್ಮ ನೆಕ್ಸ್ಟ್ ಆಪ್ಷನ್ ಏನು ಅಂದರೆ ವುಡನ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ಇದು ಮಾಡರ್ನ್ ಇಂಟೀರಿಯರ್ ರೂಮ್ಗಳಲ್ಲಿ ಜಾಸ್ತಿ ಪಾಪ್ಯುಲರ್ ಆಗ್ತಾ ಇದೆ. ಬೆಡ್ರೂಮ್ನಲ್ಲಿ ವುಡನ್ ಫ್ಲೋರಿಂಗು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ವಾಕಿಂಗ್ ಕೂಡ ಕಂಫರ್ಟ್ ಅಂತ ಅನಿಸುತ್ತೆ. ಜೊತೆಗೆ ಇದನ್ನು ಹೋಮ್ ಥಿಯೇಟ್ರು, ಸ್ಟಡಿ ಏರಿಯಾ, ಕ್ಲೋಸ್ಡ್ ಫ್ಯಾಮಿಲಿ ಏರಿಯಾ ಅದರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಇದು ವಾಟರ್ ಎನಿಮಿ. ವಾಟ್ರ್ ಬಂದರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ಇಂಜಿನಿಯರ್ಗಳ ಸಲಹೆ ಮೇರೆಗೆ ಆಯ್ದ ಸ್ಥಳಗಳಲ್ಲೇ ಬಳಸಬೇಕಾಗುತ್ತೆ. ಇದನ್ನು ನಂತರ ಕಿಚನ್ ಮತ್ತು ಬಾತ್ರೂಮ್ಗೆ ವುಡನ್ ಫ್ಲೋರಿಂಗ್ ಹಾಕೋದು ದೊಡ್ಡ ತಪ್ಪೆ. ಯಾಕೆಂದರೆ ಆಯಿಲ್ ಬೀಳ್ತಾ ಇರುತ್ತೆ, ನೀರು ಬೀಳ್ತಾ ಇರುತ್ತೆ, ಅದು ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಮ್ಮ ನೆಕ್ಸ್ಟ್ ಆಪ್ಷನ್ ಏನು, ಲ್ಯಾಮಿನೇಟ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ಇದು ವುಡ್ ಲುಕ್ ಫ್ಲೋರಿಂಗ್ ಆಗಿರುತ್ತೆ. ಇದು ರಿಯಲ್ ವುಡ್ ಅಂತೂ ಅಲ್ಲವೇ ಇಲ್ಲ. ಬಡ್ಜೆಟ್ಟು ತುಂಬ ಕಡಿಮೆ ಇದೆ, ಅಂದರೆ ಸ್ಕ್ವೇರ್ ಫೀಟ್ಗೆ ಸುಮಾರು 120 ರೂಪಾಯಿಂದ 200 ರೂಪಾಯಿ ತನಕ ಆಗುತ್ತೆ. ಅಂದರೆ ಇದು ಇನ್ಕ್ಲೂಡಿಂಗ್ ಲೇಯಿಂಗ್ ಕಾಸ್ಟ್ ಆಲ್ಸೋ. ಬೆಡ್ರೂಮಿಗೆ ಕೆಲವರು ಲ್ಯಾಮಿನೇಟ್ ಫ್ಲೋರಿಂಗನ್ನು ಹಾಕ್ತಾರೆ, ಆದರೆ ಇದರ ಲೈಫ್ ಸ್ಪ್ಯಾನು ಗ್ರಾನೈಟ್ ಅಥವಾ ಟೈಲ್ಸಷ್ಟು ಖಂಡಿತ ಇರೋದಿಲ್ಲ, ಸ್ವಲ್ಪ ಕಡಿಮೆನೇ. ನಮ್ಮ ಲಾಸ್ಟ್ ಆಪ್ಷನ್ ಏನದು, ವಿನೈಲ್ ಫ್ಲೋರಿಂಗ್ ಅಂತ ಹೇಳ್ತೀವಿ. ಇದು ಮಾಡರ್ನ್ ಬಡ್ಜೆಟ್ ಫ್ಲೋರಿಂಗ್ ಅಂತ. ಇದು ರೆಂಟೆಡ್ ಹೌಸಲ್ಲೂ ಬಳಸ್ತಾರೆ. ಬಡ್ಜೆಟ್ ಫ್ರೆಂಡ್ಲಿ ಈ ಆಫೀಸ್ ಸ್ಪೇಸಸ್ ಅಂತ ಇರುತ್ತಲ್ಲ ಅಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಚೀಪ್ ಇದೆ, ಈಸಿ ಇನ್ಸ್ಟಾಲೇಷನ್ ಇದೆ, ವಾಟರ್ ರೆಸಿಸ್ಟೆನ್ಸ್ ಕೂಡ ಇದೆ. ಆದರೆ ಇದರ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ. ಹೆವಿ ಫರ್ನಿಚರ್ ಇದ್ದರೆ ಇದು ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಸಿಂಪಲಾಗಿ ಹೇಳಬೇಕು ಅಂತಂದರೆ ಲಿವಿಂಗ್ ರೂಮ್ಗೆ ವೆಟ್ರಿಫೈಡ್ ಟೈಲ್ಸು, ಗ್ರಾನೈಟು ಅಥವಾ ಮಾರ್ಬಲನ್ನು ಬಳಸ್ಬೋದು, ಅದು ಡಿಪೆಂಡ್ಸ್ ಆನ್ ಬಡ್ಜೆಟ್. ಬೆಡ್ರೂಮ್ಗೆ ವೆಟ್ರಿಫೈಲ್ಸ್ ಬೆಸ್ಟ್ ಅಂತ ಹೇಳ್ಬೋದು, ಅದರಲ್ಲೂ ಉಡ್ಲಿಕ್ಕಿರುವಂಥ ಟೈಲ್ಸ್ ಕೂಡ ಬಳಸ್ಬೋದು. ಕಿಚನ್ಗೆ ಗ್ರಾನೈಟ್ ಆರ್ ಆಂಟಿಸ್ಕಿಟ್ ಸ್ಟೈಲ್ ಬಳಸೋದೇ ಬೆಟ್ರು. ಬಾತ್ರೂಮ್ಗೆ ಆಂಟಿಸ್ಕಿಟ್ ಸೆರಾಮಿಕ್ ಟೈಲ್ಸ್ ಬಳಸಿದ್ರೆ ತುಂಬ ಉತ್ತಮ, ಅಥವಾ ಫ್ಲೇಮರ್ ಗ್ರಾನೈಟ್ ಕೂಡ ಬಳಸ್ಬೋದಾಗುತ್ತೆ. ಸ್ಟೇರ್ಕೇಸ್ಗೆ ಗ್ರಾನೈಟು ತುಂಬ ಸೂಪರ್, ಅಥವಾ ಇಟಾಲಿಯನ್ ಮಾರ್ಬಲ್ ಕೂಡ ಬಳಸ್ಬೋದು. ನಿಮಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ನಾವು ಫ್ಲೋರಿಂಗ್ ಸೆಲೆಕ್ಷನ್ನಲ್ಲಿ ಜನ ಮಾಡುವಂಥ ದೊಡ್ಡ ತಪ್ಪು ಏನು ಗೊತ್ತಾ, ಎಂಟೈರ್ ಹೌಸ್ಗೆ ಗ್ಲಾಸಿ ಟೈಲ್ಸ್ ಹಾಕ್ತಾರೆ. ಅದು ಮಿಸ್ಟೇಕು, ಸ್ಲಿಪ್ಪರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಬದಲು ನೀವು ಮ್ಯಾಟ್ ಫ್ಲೋರಿಂಗನ್ನು ಬಳಸಿ. ಅದು ಸ್ಟಾರ್ಟಿಂಗ್ ನೋಡಬೇಕಾದ್ರೆ ಡಲ್ ಅಂತ ಫೀಲ್ ಆಗುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ ಆಫ್ಟರ್ ಫಿನಿಶಿಂಗ್. ನಾವು ಕೆಲವೊಮ್ಮೆ ಚೀಪ್ ಟೈಲ್ಸ್ನ ಬಳಸ್ಕೊಡ್ತೀವಿ, ನಂತರ ರಿಗ್ರೆಟ್ ಮಾಡ್ಕೋತೀವಿ. ಅದನ್ನು ಖಂಡಿತ ಮಾಡೋಕ್ಕೋಗ್ಬೇಡಿ. ನಾವು ಒಂದು ಫ್ಲೋರಿಂಗ್ನ ಒಂದು ಸಲ ಆಗ್ತು ಅಂದರೆ 20-30 ವರ್ಷ ಚೇಂಜ್ ಮಾಡೋದಿಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ಫ್ಲೋರಿಂಗ್ನ ಆಯ್ಕೆ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಕಡೆಯ ಮಾತುಗಳೇನು ಅಂತಂದರೆ, ನಾವು ಫ್ಲೋರಿಂಗ್ನ ಡಿಸಿಷನ್ನ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಲಕ್ಸುರಿ ಮನೆಗಳಿಗೆ ಮಾರ್ಬಲ್ ಬಳಸ್ಬೋದು, ಮಿಡ್ಲ್ ಕ್ಲಾಸ್ ಮನೆಗಳಿಗೆ ಗ್ರಾನೈಟ್ ಆರ್ ವೆಟ್ರಿಫೈಡ್ ಟೈಲ್ಸ್ ಬಳಸ್ಬೋದು, ರೆಂಟೆಡ್ ಹೌಸ್ಗೆ ಸೆರಾಮಿಕ್ ಟೈಲ್ಸ್ ಕೂಡ ಬಳಸ್ಬೋದು, ಅಥವಾ ವಿನೈಲ್ ಫ್ಲೋರ್ ಕೂಡ ಉತ್ತಮ ಅಂತ ಹೇಳ್ತೀನಿ. ಇದಲ್ಲದೆ ಫ್ಲೋರಿಂಗಲ್ಲಿ ಹಲವಾರು ಬಗೆಗಳಿದೆ. ನಾವು ಹಿಂದೆ ಹಳೆಯದು ಅಂತ ಏನು ಹೇಳ್ತೀವಲ್ಲ, ಸಿಮೆಂಟ್ ಫ್ಲೋರಿಂಗ್ ಆಗ್ಬೋದು, ಈಗ ಔಟ್ಡೇಟ್ ಆಗಿರುವಂಥ ಮೊಸಾಯಿಕ್ ಫ್ಲೋರಿಂಗ್ ಆಗ್ಬೋದು, ಈಗ ಹೊಸ್ದಾಗಿ ಬರ್ತಾ ಇರುವಂಥದ್ದು ಎಪಾಕ್ಸಿ ಫ್ಲೋರಿಂಗ್ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ, ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇದೆ. ಈ ಗಾರ್ಡನ್ ಏರಿಯಾ, ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಡೆಕ್ಕಿಂಗ್ ಫ್ಲೋರಿಂಗ್ ಹಾಕ್ಬೋದು, ಇನ್ನೂ ಹಲವಾರಿದೆ. ಆದರೆ ಅವೆಲ್ಲ ಬಳಕೆಗಳು ತುಂಬ ಕಡಿಮೆ. ನಾವು ಯಾವಾಗಲೂ ಉತ್ತಮವಾದ ಫ್ಲೋರಿಂಗ್ ಆಯ್ಕೆ ಮಾಡಬೇಕು ಅನ್ನೋದಿತ್ತು ಅಂತಂದರೆ ಒಬ್ಬ ಉತ್ತಮವಾದ ಅದರ ತಜ್ಞರು ಅಂತ ಹೇಳ್ಬೋದು, ಅಥವಾ ಇಂಜಿನಿಯರ್ಸ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾರಿಗಾರು ಮನೆ ಕಟ್ಟುವಂಥ ಕನಸಿದ್ರೆ ನಾನು ಮತ್ತು ನಮ್ಮ ಕಮಲಾರ್ಸ್ ತಂಡ ನಿಮ್ಮ ಜೊತೆ ಇರುತ್ತೆ. ನಮ್ಮ ಕಂಪ್ನಿ ಟ್ಯಾಗ್ಲೈನ್ ಏನು ಅಂತಂದರೆ, ನಿಮ್ಮ ಕನಸನ್ನು ಕಟ್ಟುವೆವು ನಾವು ಅಂತ. ನಮ್ಮಲ್ಲಿ ವಾಸ್ತು, ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ಸು, ಬಿಲ್ಡಿಂಗು, ಕನ್ಸಲ್ಟೇಷನ್ಸು ಹಾಗೂ ಎಲ್ಲ ರೀತಿ ಪ್ಲ್ಯಾನ್ಗಳು ಸಿಗುತ್ತೆ. 3D ಡಿಸೈನ್ ಸಿಗುತ್ತೆ, ಇಂಟೀರಿಯರ್ ಸಿಗುತ್ತೆ, ಜೊತೆಗೆ ಕನ್ಸ್ಟ್ರಕ್ಷನ್ ಸರ್ವಿಸ್ ಕೂಡ ನಮ್ಮ ಬಳಿ ಸಿಗುತ್ತೆ. ನಮ್ಮ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಸಂಪರ್ಕಿಸಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇಂಥ ಮನೆ ಕಟ್ಟುವಂಥ ವಿಚಾರಗಳಾಗ್ಬೋದು, ಲೋನ್ ವಿಚಾರ ಆಗ್ಬೋದು, ಲೈಫ್ ಮ್ಯಾಟ್ರ್ಗಳಾಗ್ಬೋದು, ಮನಿ ವಿಚಾರ ಆಗಲಿ, ನಮಗೆ ಮೈಂಡ್ಸೆಟ್ ಟಾಪಿಕ್ಸ್ ಅಂತ ಏನು ಹೇಳ್ತೀವಿ ಅವೆಲ್ಲ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಂಥ ಖಂಡಿತ ಮರಿಬೇಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.